ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ವಿದ್ಯುತ್ ಕಣ್ಣ ಮುಚ್ಚಾಲೆ ನಡುವೆಯೇ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆ ಬಿಸಿ ತಟ್ಟಲಿದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗವು ಈಗಾಗಲೇ ದರ ಹೆಚ್ಚಳಕ್ಕೆ ಸಿದ್ಧತೆ ನಡೆಸಿದೆ. ಇಂದಿನಿಂದ ಆಯೋಗವು ಪರಿಷ್ಕೃತ ದರ ಹೆಚ್ಚಳದ ಬಗ್ಗೆ ಸಾರ್ವಜನಿಕ ಅಹವಾಲು ಸಭೆ ಶುರು ಮಾಡಿದೆ. ಮೇ 2ನೇ ವಾರದ ಒಳಗೆ ವಿದ್ಯುತ್ ದರದ ಶಾಕ್ ಜನರಿಗೆ ತಟ್ಟಲಿದೆ. ಲೋಕಸಭೆ ಚುನಾವಣೆ ಮುಗಿದ ಬೆನ್ನಲ್ಲೇ ಜನರಿಗೆ ವಿದ್ಯುತ್ ಶಾಕ್ ಕಾದಿದೆ. 2014-15ನೇ ಆರ್ಥಿಕ ಸಾಲಿನಲ್ಲಿ ರಾಜ್ಯದ 5 ವಿದ್ಯುತ್ ಪೂರೈಕೆ ಕಂಪನಿಗಳು 1 ಯೂನಿಟ್ಗೆ 66 ಪೈಸೆ ಹೆಚ್ಚಿಸುವಂತೆ ವಿದ್ಯುತ್ ದರ ನಿಯಂತ್ರಣ ಆಯೋಗಕ್ಕೆ ಕಳೆದ ಡಿಸೆಂಬರ್ 13ರಂದು ಪ್ರಸ್ತಾವನೆ ಸಲ್ಲಿಸಿವೆ. ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳಿಂದ ಆಕ್ಷೇಪಣೆಗಳು ಸಲ್ಲಿಕೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಇಂದಿನಿಂದ ಇದೇ ತಿಂಗಳ 30ರವರೆಗೆ ಕಂಪನಿವಾರು ಸಾರ್ವಜನಿಕರ ಅಹವಾಲು ಸಭೆಗಳು ಆರಂಭವಾಗಿವೆ. ಇವತ್ತು ಆಯೋಗದ ಮುಖ್ಯ ಕಚೇರಿಯಲ್ಲಿ ಬೆಸ್ಕಾಂ ಹಾಗೂ ಕೆಪಿಟಿಸಿಎಲ್ಗಳ ಅಹವಾಲು ಸಭೆ ನಡೆದವು. ಹೆಚ್ಚಿಗೆ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಬಟ್ ಈ ವರ್ಷ ನಮ್ಮ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ನಾವು 66 ಪೈಸೆ ಟ್ಯಾರಿಫ್ ಹೈಕ್ ಕೇಳಿದ್ದೇವೆ. ಅದರ ಬಗ್ಗೆ ಇವತ್ತು ಪಬ್ಲಿಕ್ ಹಿಯರಿಂಗ್ ಇತ್ತು. ಪಬ್ಲಿಕ್ ಹಿಯರಿಂಗ್ನಲ್ಲಿ ಆನರೇಬಲ್ ಕಮಿಷನ್ ಮುಂದ್ಗಡೆ ನಾವು ಎಲ್ಲ ಪಾಯಿಂಟ್ಸ್ ಇಟ್ಟಿದ್ದೇವೆ. ಕನ್ಸ್ಯೂಮರ್ಸ್ ಕೂಡ ಅವರ ಪಾಯಿಂಟ್ ಇಟ್ಟಿದ್ದಾರೆ. ಆಯೋಗವು 2 ತಿಂಗಳಿನಿಂದ ದರ ಏರಿಕೆಗೆ ಸಂಬಂಧಪಟ್ಟಂತೆ ಕಂಪನಿಗಳು ಸಲ್ಲಿಸುತ್ತಿರುವ ಪ್ರಸ್ತಾವನೆಗಳ ಪರಿಶೀಲನೆಯಲ್ಲಿ ತೊಡಗಿದೆ. ಈ ಬಾರಿ ಯೂನಿಟ್ಗೆ 20ರಿಂದ 25 ಪೈಸೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಮೇ 2ನೇ ವಾರದೊಳಗೆ ನೂತನ ದರ ಪ್ರಕಟವಾಗಲಿದೆ. ಕಳೆದ ಬಾರಿ ಎಸ್ಕಾಂಗಳು 70 ಪೈಸೆ ಹೆಚ್ಚಳದ ಪ್ರಸ್ತಾವನೆ ನೀಡಿದ್ವು. ಆದರೆ ಯೂನಿಟ್ಗೆ 23 ಪೈಸೆ ಹೆಚ್ಚಿಸಲಾಗಿತ್ತು. ಈ ಸಾರ್ವಜನಿಕ ವಿಚಾರಣೆ ಎಲ್ಲ ಮುಗಿದ ನಂತರ ಅಂತಿಮವಾಗಿ ಏನೇನು ಇವರು ಸರಬರಾಜು ಕಂಪನಿಗಳ ಸಲ್ಲಿಸಿರುವ ಅರ್ಜಿ ಮತ್ತು ಅದರ ಮೇಲೆ ವಿವಿಧ ಸಂಘ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಮನವಿಗಳು ಮತ್ತು ಏನು ಆಕ್ಷೇಪಣೆಗಳು ಮತ್ತು ಅವೆಲ್ಲ ಆಲಿಸಿ ಮುಂಬರುವ ಒಂದು ವಾರದಲ್ಲಿ, ಅಂದರೆ ಬಹುಶಃ ಮೇ ತಿಂಗಳ 2ನೇ ವಾರದಲ್ಲಿ ಅಂತಿಮವಾಗಿ ಈ ಆಯೋಗವು ದರ ಪರಿಷ್ಕರಣೆ ಕುರಿತಂತೆ ಒಂದು ಅಂತಿಮ ನಿರ್ಧಾರ ತಗೊಳ್ಳುವ ಸಂಭವ ಇದೆ. ಕಂಪನಿಗಳ ಆದಾಯ ಮತ್ತು ವೆಚ್ಚ, ವಿದ್ಯುತ್ ಖರೀದಿ ಪ್ರಮಾಣಗಳನ್ನು ಪರಿಗಣಿಸಿ ಆಯೋಗವು ದರ ಹೆಚ್ಚಳ ನಿರ್ಧರಿಸಲಿದೆ. ಇದಕ್ಕೆ ನೀತಿ ಸಂಹಿತೆ ಅನ್ವಯ ಆಗಲ್ಲ ಎಂದು ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಹಗಲು ರಾತ್ರಿ ಎನ್ನದೇ ನಮ್ಮ ರಕ್ಷಣೆ ಮಾಡಲು ಅನೇಕರು ಸಿದ್ಧರಿದ್ದಾರೆ. ಆದರೆ ತಮ್ಮ ಜೀವ ಕೊಟ್ಟು ಕಾನೂನು ಸುವ್ಯವಸ್ಥೆ ಕಾಪಾಡಲು ಮುಂದಾಗಿರೋರಿಗೆ ಸರ್ಕಾರ ಕೆಲಸವನ್ನೇ ಕೊಡ್ತಾ ಇಲ್ಲ. ಕಳೆದ 5 ವರ್ಷಗಳಿಂದ PSI ಹುದ್ದೆಗೆ ನೇಮಕಾತಿಯೇ ನಡೆದಿಲ್ಲ. ಇದರಿಂದ ಒಂದು ಕಡೆ ಸಿಬ್ಬಂದಿ ಕೊರತೆ ಸೃಷ್ಟಿಯಾದರೆ ಇನ್ನೊಂದು ಕಡೆ ಉದ್ಯೋಗಾಕ್ಷಿಗಳ ಡೇಟ್ ಬಾರ್ ಆಗ್ತಾ ಇದೆ. ಕರ್ನಾಟಕ ಪೊಲೀಸ್ ದಕ್ಷ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿರೋ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸಿಬ್ಬಂದಿ ಕೊರತೆ ಎದ್ದು ಕಾಡ್ತಿದೆ. ಆದರೆ ನಮ್ಮ ಸರ್ಕಾರ ಮಾತ್ರ ಈ ಕೊರತೆಯನ್ನ ನೀಗಿಸುವಲ್ಲಿ ವಿಫಲವಾಗಿದೆ. ಕಳೆದ 5 ವರ್ಷಗಳಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ನೇಮಕಾತಿಯನ್ನ ಸರ್ಕಾರ ಮಾಡಲೇ ಇಲ್ಲ. ಇದು PSI ಹುದ್ದೆ ಆಕಾಂಕ್ಷಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್, ಇವಾಗ 2009ರಲ್ಲಿ PSI ಕಾಲ್ಫಾರ್ಮ್ ಆಗಿತ್ತು, ಅಧಿಸೂಚನೆ ಹೊರಡಿಸಿದ್ರು. ಅದರ ನಂತರ ಇಲ್ಲಿವರೆಗೂ ಒಂದೂ ಅಧಿಸೂಚನೆ ಹೊರಡಿಸಿಲ್ಲ. ಅದೇ ರೀತಿ ಇವತ್ತು ಎಷ್ಟೋ ಲಕ್ಷಾಂತರ ಜನ ವಿದ್ಯಾರ್ಥಿಗಳದ್ದು PSIಗಾಗಿ ಎಕ್ಸಾಮ್ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆದರೆ ಅವ್ರದ್ದು ಏಜ್ ಹೋಗಿದೆ. ಇವತ್ತು 28 OBCಗೆ, 26 ಜನರಲ್ ಮೆರಿಟ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ್ದು ವಯೋಮಿತಿಯನ್ನು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಇಟ್ಟಿದ್ದಾರೆ. ಆದರೆ ಆ ವಯೋಮಿತಿ ಮೀರಿ ಹೋಗಿದೆ. ಅವರು ಇವಾಗ ಏನು ಮಾಡಬೇಕು? ಅದಕ್ಕೆ ನಾವೇನು ವಯೋಮಿತಿ ಜಾಸ್ತಿ ಮಾಡಿ ಮತ್ತು ಕಾಲ್ಫಾರ್ಮ್ ಮಾಡಿ, ಟೈಮ್ ಟು ಟೈಮ್ ಕಾಲ್ಫಾರ್ಮ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. 2009ರ ಜುಲೈನಲ್ಲಿ ಸರ್ಕಾರ PSI ಹುದ್ದೆಯ ನೇಮಕಾತಿ ಮಾಡಿಕೊಂಡಿತ್ತು. ಇದಾದ ನಂತರ ಇದುವರೆಗೂ KPSC ಯಾವುದೇ ಅಧಿಸೂಚನೆ ಹೊರಡಿಸಿಲ್ಲ. ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳ ಪರಿಷತ್ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ನಾವು ಆಲ್ರೆಡಿ ಜಾರ್ಜ್ ಅವರಿಗೆ ಮನವಿ ಕೊಟ್ಟಿದ್ದೇವೆ. ಮೊನ್ನೆ ಅಧಿವೇಶನ ನಡೆದಲ್ಲಿ ಕೊಟ್ಟಿದ್ದೇವೆ. TV ಜಯಚಂದ್ರ ಅವ್ರಿಗೆ ಕೊಟ್ಟಿದ್ದೇವೆ, HK ಪಾಟೀಲ್ ಅವ್ರಿಗೆ ಕೊಟ್ಟಿದ್ದೇವೆ, ಮತ್ತು ಸಂತೋಷ್ ಲಾಡ್ ಅವ್ರಿಗೆ ಕೊಟ್ಟಿದ್ದೇವೆ. ಸಂತೋಷ್ ಲಾಡ್ ಅವರು CM ಅವರಿಗೆ ಮತ್ತು ಹೋಮ್ ಮಿನಿಸ್ಟರ್ ಅವ್ರಿಗೆ ಲೆಟ್ರು ಬರೆದಿದ್ದಾರೆ. DB ಜಯಚಂದ್ರ ಅವರು ಬರೆದಿದ್ದಾರೆ.
ಎಚ್ ಕೆ ಪಾಟೀಲ್ ಅವರು ಬರೆದಿದ್ದಾರೆ, ಎಲ್ಲರೂ ಬರೆದ್ಬಿಟ್ಟು ಇದಾಗಿದೆ. ಬಟ್ ಹೋಮ್ ಮಿನಿಸ್ಟರು ಇದನ್ನು ಮನಸ್ಸಿಗೆ ಇದನ್ನು ತಗೋತಾ ಇಲ್ಲ. ಈ ಬಗ್ಗೆ ಸಾಕಷ್ಟು ಬಾರಿ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳ ಪರಿಷತ್ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಮನವಿ ಮಾಡಿದೆ. ಆದರೆ ಇದ್ಯಾವುದಕ್ಕೂ ಸರ್ಕಾರ ಕ್ಯಾರೆ ಎನ್ನದೆ ಜಾಣ ಕುರುಡು ತೋರ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್. ಡಿಸೆಂಬರ್ 1 ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ದಿನ ವಿಶ್ವ ಏಡ್ಸ್ ದಿನ. ಇದೇ ವಿಷಯವನ್ನೇ ಆಧರಿಸಿ ನಿರ್ದೇಶಕ ಪಿ ಶೇಷಾದ್ರಿ ಡಿಸೆಂಬರ್ 1 ಹೆಸರಲ್ಲಿ ಸಿನಿಮಾ ಮಾಡಿದ್ದಾರೆ. ಬರೋ ವಾರ ತೆರೆಗೂ ಬರಲಿರೋ ಈ ಚಿತ್ರಕ್ಕೆ ಅತ್ಯುತ್ತಮ ಪ್ರಾದೇಶಿಕ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಉತ್ತಮ ಚಿತ್ರಕಥೆ ಪ್ರಶಸ್ತಿನೂ ಅನೌನ್ಸ್ ಆಗಿದೆ. ಪ್ರಶಸ್ತಿ ವಿಜೇತ ಈ ಚಿತ್ರದ ಪ್ರದರ್ಶನ ಇಂದು ಮಲ್ಲೇಶ್ವರಂನ ರೇಣುಕಾಂಬದಲ್ಲಿ ನಡೆಯಿತು. ಕನ್ನಡದ ಹೆಸರಾಂತ ನಿರ್ದೇಶಕರು, ನಟ ನಟಿಯರು ಸಿನಿಮಾ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ಪ್ರಶಸ್ತಿಗಳನ್ನ ಹೇಗೆ ಇದು ಮಾಡಿ ಇನ್ನೊಬ್ಬರ ಹೆಸರು ನಕ್ಬಿಟ್ಟೆ. ಹಣ್ಣುಗಳ ರಾಜ ಮಾವು ಗಾರ್ಡನ್ ಸಿಟಿ ಬೆಂಗಳೂರಿಗೆ ಕಾಲಿಟ್ಟಿದೆ. ನಗರದ ಹಾಪ್ಕಾಮ್ಸ್ನಲ್ಲಿ ವೆರೈಟಿ ಮಾವಿನ ಹಣ್ಣುಗಳು ಗ್ರಾಹಕರನ್ನ ಸೆಳೀತಾ ಇವೆ. ಈ ಸುದ್ದಿಯನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಬಾದಾಮಿ, ಮಲಗೋವಾ, ಬೈಗಂಪಲ್ಲಿ, ರಸ್ಪುರಿ, ಆಹಾ, ಬಾಯಲ್ಲಿ ನೀರು ಬರಿಸೋ ಹಣ್ಣಿನ ರಾಜ ಮಾವು ಹಾಪ್ಕಾಮ್ಸ್ಗೆ ಲಗ್ಗೆ ಇಟ್ಟಿದೆ. ಮೊದಲನೇ ದಿನ ಗ್ರಾಹಕರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಸಿಹಿ ಹಣ್ಣಿನ ಸವಿಯಲು ಗ್ರಾಹಕರು ಮುಂದಾಗಿದ್ದರಿಂದ ಮಾರಾಟ ಭರ್ಜರಿಯಾಗಿ ನಡೆದಿದೆ. ಇನ್ನು ಈ ವೆರೈಟಿ ಹಣ್ಣುಗಳ ರೇಟ್ ಇಲ್ಲಿದೆ. ಬಾದಾಮಿ ಹಾಗೂ ಮಲ್ಗೋವಾ 94 ರೂಪಾಯಿ ಆದರೆ ಬೈಗಂಪಲ್ಲಿ ಮಾವು 68 ರೂಪಾಯಿ. ಇನ್ನು ರಸಪುರಿ ಮಾವು 70 ರೂಪಾಯಿ ಆದರೆ ಸೆಂದೂರು ಮಾವು 42 ರೂಪಾಯಿಗಳಾಗಿವೆ. ಅತಿ ಕಡಿಮೆ ಬೆಲೆಯಲ್ಲಿ ತೋತಾಪುರಿ ಮಾವು 25 ರೂಪಾಯಿಗೆ ಮಾರಾಟವಾಗ್ತಿದೆ. ಸುಮಾರು 9 ರಿಂದ 10 ಟನ್ಗಳಷ್ಟು ಮಾವಿನ ಹಣ್ಣು ಮಾರಾಟವಾಗಿದೆ ಎಂದು ಹಾಪ್ಕಾಮ್ಸ್ನ ಪ್ರಧಾನ ನಿರ್ದೇಶಕರು ತಿಳಿಸಿದ್ದಾರೆ. ಅಲ್ಲದೆ ಕಳೆದ ವರ್ಷದ ಫಸಲಿಗೆ ಹೋಲಿಸಿದರೆ ಈ ಬಾರಿ 40% ಫಸಲು ಗಣನೀಯವಾಗಿ ಕಡಿಮೆಯಾಗಿದೆಯಂತೆ. ಬೇರೆ ಕಡೆಗಿಂತ ನಮ್ಮದು ಪರವಾಗಿಲ್ಲ. ನಮ್ಮ ತೋಟದಲ್ಲಿ ಬೇರೆ ಕಡೆ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ನಾವೇನೋ ಫ್ರೈ ಮೆಡಿಷನ್ ಯೂಸ್ ಮಾಡೋದ್ರಿಂದ ಈ ಸಲ ಚೆನ್ನಾಗಿ ಬಂದಿದೆ. ನಾವು 4 ವೆರೈಟೀಸ್ ಬೆಳೆದಿದ್ದೀವಿ. ಆಲ್ಫಾನ್ಸು, ಬಾದಾಮಿ, ಮಲ್ಲಿಕಾ, ರಸ್ಪುರಿ. ಪರವಾಗಿಲ್ಲ, ಒಳ್ಳೆ ಚೆನ್ನಾಗಿ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ, ಪರವಾಗಿಲ್ಲ. ಈ ಸಲ ಒಳ್ಳೆ ರೇಟ್ ಇದೆ, ರೈತರಿಗೆ ಪರವಾಗಿಲ್ಲ, ಚೆನ್ನಾಗಿ ಸಿಗುತ್ತೆ. ಹೊರಗಡೆಗೂ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ತುಂಬ ಕಮ್ಮಿ ಸಿಗುತ್ತೆ. ವರ್ಷ ಮಾವಿನ ಹಣ್ಣು ಸೀಸನಲ್ಲಿ ಇಲ್ಲಿ ಬಂದು ನಾವು ಮಾವಿನ ಹಣ್ಣು, ಹಾಪೂಸು, ದಸೈರಿ, ಲಂಗಡ, ಬಾದಾಮಿ, ನೀಲಂ, ಆಮೇಲೆ ಬಾದಾಮಿ, ಈ ಎಲ್ಲ ಥರ ಹಣ್ಣುಗಳು ಇಲ್ಲಿ ಭಾಳ ಚೀಪಾಗಿ ಸಿಗುತ್ತೆ. ಇಲ್ಲಿ ಬಂದು ನಾವು ತೊಗೊಂಡೋಗ್ತೀವಿ. ಕಳೆದ ವರ್ಷ ಸುಮಾರು 600 ರಿಂದ 700 ಮೆಟ್ರಿಕ್ ಟನ್ಗಳಷ್ಟು ಮಾರಾಟವಾಗಿದ್ವು. ಈ ಬಾರಿ ಸುಮಾರು 700 ರಿಂದ 800 ಟನ್ಗಳಷ್ಟು ಮಾರಾಟವಾಗುವ ನಿರೀಕ್ಷೆ ಹಾಪ್ಕಾಮ್ಸ್ನವರದ್ದು. ಅಲ್ಲದೆ ಈ ಬಾರಿ ಮಾವಿನ ಬೆಲೆ ಸಹ ಗಗನಕ್ಕೇರಲಿದೆ ಎಂಬುದು ಹಾಪ್ಕಾಮ್ಸ್ನವರ ಅಭಿಪ್ರಾಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಪವನ್ ಕುಮಾರ್ ಪಾಟೀಲ್, ಸುವರ್ಣ ನ್ಯೂಸ್.